ಗ್ರಹಣ ಇದ್ದಾಗ ಹೊರಗೆ ಹೋಗ್ಬಾರ್ದು, ಉಪವಾಸ ಇದ್ದು ಮನೆನೆಲ್ಲ ಕ್ಲೀನ್ ಮಾಡಿ ದೇವ್ರ ನಾಮ ಜಪ ಅಂತೂ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲ ಬರೀ ಮೂಢನಂಬಿಕೆನಾ ಅಥವಾ ಇದಕ್ಕೆ ಏನಾದ್ರೂ ಡೀಪರ್ ಮೀನಿಂಗ್ ಇದೆಯಾ? ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಗ್ರಹಣದ ದಿನ ಉಪವಾಸವನ್ನ ಪಾಲಿಸೋದ್ರ ಮೂಲಕ ತಮ್ಮ ಬಾಡಿಗೆ ರೆಸ್ಟ್ ಕೊಡ್ತಿದ್ರು. ಗ್ರಹಣ ಹಿಡಿದಾಗ ಪ್ರಕೃತಿಯಲ್ಲಿ ಹೈ ಕಾಸ್ಮಿಕ್ ಎನರ್ಜೀಸ್ ಇರೋದ್ರಿಂದ ನಮ್ಮ ಡೈಜೆಷನ್ ಪ್ರಾಸೆಸ್ ಸ್ವಲ್ಪ ಸ್ಲೋ ಆಗುತ್ತೆ. ಈ ಒಂದು ರೀಸನ್ಗೆ ಉಪವಾಸವನ್ನ ಪಾಲಿಸೋದು ಒಳ್ಳೇದು ಅಂತ ಹೇಳ್ತಾರೆ. ಗ್ರಹಣ ಹಿಡಿದಾದ್ಮೇಲೆ ಮನೆನೆಲ್ಲ ಕ್ಲೀನ್ ಮಾಡಿ ಗ್ರಹಣ ಹಿಡಿದಿದ್ದಂತಹ ಸಮಯದಲ್ಲಿ ದೇವರ ನಾಮ ಜಪವನ್ನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಪಾಸಿಟಿವ್ ಎನರ್ಜೀಸ್ ನ ನಮ್ಮ ಲೈಫ್ ಅಲ್ಲಿ ಇನ್ವೋಕ್ ಮಾಡ್ಕೋಬಹುದು. ಹೀಗ್ ಮಾಡೋದ್ರಿಂದಾಗಿ ಪ್ರಕೃತಿಯಲ್ಲಿ ಏನೇ ಬದಲಾವಣೆಗಳಾದ್ರೂ ನಮ್ಮ ದೇಹದ ಆರೋಗ್ಯವನ್ನ ಹಾಗೂ ಮನಸ್ಸಿನ ಸ್ಥಿರತೆಯನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾರೆ. ಇವತ್ತು ಚಂದ್ರಗ್ರಹಣ ರಾತ್ರಿ 9:56 ಮಧ್ಯರಾತ್ರಿ 1:26 ಇರುತ್ತೆ. ಈ ಚಂದ್ರಗ್ರಹಣವನ್ನ ನೀವು ಬರೀ ಕಣ್ಣಲ್ಲೂ ಕೂಡ ನೋಡ್ಬೋದು. ಸೊ ಇವೆಲ್ಲ ವಿಚಾರಗಳು ಬರೀ ಮೂಢನಂಬಿಕೆ ಮಾತ್ರ ಅಲ್ಲ, ಇದರಿಂದ ಡೀಪರ್ ಮೀನಿಂಗ್ ಇದೆ ಅಂತ ನಾನಂತೂ ನಂಬಿದೀನಿ. ನಿಮ್ಗೂ ಹಾಗೆ ಅನ್ಸಿದ್ರೆ ಈ ವಿಚಾರಗಳನ್ನೆಲ್ಲ ಪಾಲಿಸಿ, ಹಾಗೆ ಸೇಫ್ ಆಗಿರಿ.